ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ನಿಗಮ ಮಂಡಳಿ ಫೈಟ್ ಇನ್ನೂ ಆರಿಲ್ಲ. ದೆಹಲಿಗೆ ಹೋದ್ರು, ದೆಹಲಿಯಿಂದ ಏನಾದರೂ ಫೈನಲ್ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಯಾಕೋ ಆ ನಿರೀಕ್ಷೆ ಹುಸಿ ಆಗ್ತಾ ಇದೆ. ನಿಗಮ ಮಂಡಳಿ ಫೈನಲ್ ಅಂದ್ಕೊಂಡು ದೆಹಲಿಗೆ ಹೋಗಿದ್ರು, ಸಿದ್ದರಾಮಯ್ಯನವರು ಹೋಗಿದ್ರು, ಡಿ ಕೆ ಶಿವಕುಮಾರ್ ಹೋಗಿದ್ರು. ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗೇ ಬರ್ತಾರೆ ಅಂತ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿತ್ತು. ಪಟ್ಟಿ ಫೈನಲ್ ಅಂತ ಹೇಳಿದವರು ಖಾಲಿ ಕೈಯಲ್ಲಿ ವಾಪಸ್ ಬಂದರು. ಖಾಲಿ ಕೈಯಲ್ಲಿ ವಾಪಸ್ ಬಂದಿದ್ದಾಕೆ ಏನಾದ್ರು ಸಮಸ್ಯೆ ಕಾಡ್ತಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯ ವಲಯದಲ್ಲಿ ನಾನಾ ರೀತಿಯ ಚರ್ಚೆ ಹುಟ್ಟಾಗ್ತಾ ಇದೆ. ಸರಣಿ ಸಭೆ ಮಾಡಿದ್ರು ಸಿಎಂ ಡಿ ಸಿ ಎಂ, ಆದರೆ ಇಬ್ಬರಿಗೂ ಕೂಡ ಫಲ ಸಿಗ್ಲಿಲ್ವಾ? ಯಾಕೆ? ಏನು ಸಮಸ್ಯೆ? ಕೇವಲ ಶಾಸಕರ ಪಟ್ಟಿ ಫೈನಲ್ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಎಡವಟ್ಟು ಮಾಡಿಕೊಂಡ್ರು. ಕೇವಲ ಶಾಸಕರ ಪಟ್ಟಿ ಮಾತ್ರ ತಂದಿದ್ದಕ್ಕೆ ರಾಹುಲ್ ಗಾಂಧಿ ಅವರು ಗರಂ ಆಗಿದ್ದಾರೆ. ಕಾರ್ಯಕರ್ತರ ಬಿಟ್ಟು ಶಾಸಕರಿಗೆ ಮಾತ್ರ ಸ್ಥಾನ ಯಾಕೆ ಅಂತೇಳಿ ರಾಹುಲ್ ಗಾಂಧಿ ಅವರು ಗರಂ ಆದ್ರು. ಹೀಗಾಗಿನೇ ಪಟ್ಟಿ ಫೈನಲ್ ಅಂತ ಹೇಳಿದವರು ಖಾಲಿ ಕೈಯಲ್ಲಿ ವಾಪಸ್ ಆದ್ರು. ಆ ಮೂಲಕ ಕಾಂಗ್ರೆಸ್ ಮನೆಯಲ್ಲಿ ಇನ್ನೂ ಕೂಡ ನಿಗಮ ನಿಗಿ ಕೆಂಡ ಕಾರ್ತಾ ಇದೆ. ಇನ್ನೂ ಕೂಡ ಆರಿಲ್ಲ. ಸರಣಿ ಸಭೆ ಮಾಡಿದ್ರು ಸಿಎಂ ಡಿ ಕೆ ಶಿವಕುಮಾರ್ ಅವರು ಇಬ್ರು ಕೂಡ ಸರಣಿ ಸಭೆಯನ್ನ ಮಾಡಿದ್ರು. ಆದರೂ ಕೂಡ ಪಟ್ಟಿ ಫೈನಲ್ ಆಗಲೇ ಇಲ್ಲ. ಕೇವಲ ಶಾಸಕರ ಪಟ್ಟಿಯನ್ನ ಫೈನಲ್ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಎಡವಟ್ಟು ಮಾಡಿಕೊಂಡ್ರು. ಯಾಕೆಂದ್ರೆ ಕಾರ್ಯಕರ್ತರನ್ನು ಬಿಟ್ಟರು ನೀವು ಶಾಸಕರಿಗೆ ಮಾತ್ರ ಸ್ಥಾನ ಅಂತ ಯಾಕೆ ಸೆಲೆಕ್ಟ್ ಮಾಡಿದ್ದೀರಿ ಅಂತೇಳಿ ರಾಹುಲ್ ಗಾಂಧಿ ಅವರು ಗರಂ ಆಗಿದ್ದಾರೆ. ಹೀಗಾಗಿನೇ ಖಾಲಿ ಕೈಯಲ್ಲಿ ವಾಪಸ್ ಬಂದಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಬಸವರಾಜ್, ಕಾಂಗ್ರೆಸ್ನಿಂದ ನಿಗಮ ಪಟ್ಟಿ ಫೈನಲ್ ಆಗೇ ಆಗ್ಬಿಡುತ್ತೆ, ಹೋಗಿದ್ದಾರೆ ದೆಹಲಿಗೆ, ಬಂದ ತಕ್ಷಣ ಫೈನಲ್ ಆಗೇ ಬಿಡುತ್ತೆ ಅಂತ ಇದ್ರು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಸಮಸ್ಯೆ ಏನು ಆಕ್ಚುಲ್ ಆಗಿ? ಶರತ್, ಬಹುಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ಕೊಂಡಂತ ಎಡವಟ್ಟು ಅಂದ್ರೆ ಕಾರ್ಯಕರ್ತರ ಪಟ್ಟಿಯನ್ನ ಫೈನಲ್ ಮಾಡದೇ ಇರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ಹಠವನ್ನ ಹಿಡಿದಿದ್ರು ಕೂಡ ಆ ಕಾರ್ಯಕರ್ತರಿಗೂ ಸೇರಿಸಿ ಕೊಡೋಣ ಅನ್ನುವಂಥದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮೊದಲ ಪಟ್ಟಿಯಲ್ಲಿ ಶಾಸಕರಿಗೆ ಮಾತ್ರ ಕೊಡೋಣ ಅನ್ನುವಂತ ಒಂದು ಹಠನ ಕೂತ್ರು. ಇದಕ್ಕಾಗಿ 2-3 ಮೀಟಿಂಗ್ ಕೂಡ ಆಗಿತ್ತು. ಆ ಬಳಿಕ ಪಟ್ಟಿಯನ್ನ ತೆಗೆದುಕೊಂಡು ಡೆಲ್ಲಿಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಒಪ್ಪಿಗೆ ಕೊಡಬೇಕಾದಂತ ಸಂದರ್ಭದಲ್ಲಿ ಕಾರ್ಯಕರ್ತರ ಪಟ್ಟಿ ಎಲ್ಲಿದೆ ಅಂತ ಕೇಳಿದಾಗ ಸಿದ್ದರಾಮಯ್ಯ ಅವರು ಒಂದಷ್ಟು ವಿಚಲಿತರಾದ್ರು ಅನ್ನುವಂತ ಮಾಹಿತಿಗಳಿದಾವೆ. ಯಾಕಂದ್ರೆ ಕಾರ್ಯಕರ್ತರ ಪಟ್ಟಿಯನ್ನೇ ಮಾಡಿರ್ಲಿಲ್ಲ. ಆವಾಗ ಸಮಜಾಯಿಷಿಯನ್ನ ಕೊಡಕ್ಕೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಾರ್ಯಕರ್ತರಿಗೆ ಮುಂದಿನ ದಿನಗಳಲ್ಲಿ ಕೊಡೋಣ, ಲೋಕಸಭಾ ಚುನಾವಣೆ ಬಳಿಕ ಕೊಟ್ರೆ ಯಾವುದೇ ಅಸಮಾಧಾನಗಳು ಉಂಟಾಗಲ್ಲ ಅನ್ನುವಂಥದ್ದು ಒಂದು ಸಮಜಾಯಿಷಿಯನ್ನ ಕೊಡಕ್ಕೆ ಹೋಗ್ತಾರೆ. ಆಗ ರಾಹುಲ್ ಗಾಂಧಿ ಅವರು ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ನೀವು ಈಗಾಗಲೇ ಶಾಸಕರಿಗೆ ಶಾಸಕತ್ವ ಅನ್ನುವಂತ ಒಂದು ಹುದ್ದೆ ಇದೆ, ಆಗಿದ್ದು ಕೂಡ ಮತ್ತೆ ಸರ್ಕಾರದ ಹುದ್ದೆಯನ್ನ ಯಾಕೆ ಕೊಡಕ್ ಹೋಗ್ತೀರಾ? ಅದ್ರ ಬಿಟ್ಟು ಕಾರ್ಯಕರ್ತರಿಗೆ ನಾವು ಏನ್ ಮಾಡಕ್ಕಾಗುತ್ತೆ? ಕಾರ್ಯಕರ್ತರಿಗೆ ಇರ್ತಕ್ಕಂಥದ್ದು ಒಂದೇ ಒಂದು ಅವಕಾಶ ಈ ನಿಗಮ ಮಂಡಳಿಗಳನ್ನ ಕೊಡ್ತಕ್ಕಂಥದ್ದು. ಆದ್ರೆ ಕಾರ್ಯಕರ್ತರನ್ನ ಬಿಟ್ಟು ಮಾಡ್ತಾ ಇದ್ರಿ. ಮೊದಲು ನೀವು ಕಾರ್ಯಕರ್ತರಿಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿ, ಆ ವೇಳೆ ಶಾಸಕರನ್ನು ನೋಡೋಣ. ಮೊದಲು ಶಾಸಕರಿಗೆ ಈಗ ಯಾವುದೇ ಹುದ್ದೆಗಳನ್ನ ಕೊಡಬೇಡಿ, ಲೋಕಸಭಾ ಚುನಾವಣೆವರೆಗೂ, ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಬೇಕಿದ್ರೆ ನೋಡೋಣ ಅನ್ನುವಂತ ಮಾತನ್ನ ಹೇಳಿ ಕಳಿಸ್ತಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರಿಗೆ ಒಂದಷ್ಟು ಅವಕಾಶಗಳನ್ನು ಕೊಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಏನು ಪ್ರಯತ್ನವನ್ನ ಮಾಡ್ತಾ ಇದ್ರು, ಆ ಪ್ರಯತ್ನ ಸದ್ಯದ ಮಟ್ಟಿಗೆ ಅವರ ನಿರೀಕ್ಷೆ ಹುಷಿಯಾಗಿದೆ. ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಬಹುತೇಕವಾಗಿ ನಿಗಮ ಮಂಡಳಿ ನೆನೆಗುದಿಗೆ ಬೀಳುವಂತ ಲೆಕ್ಕಾಚಾರಗಳು ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಕಾಣಿಸ್ತಾ ಇದಾವೆ. ಯಾಕಂದ್ರೆ ಮೊದಲು ಲೋಕಸಭಾ ಚುನಾವಣೆಗೆ ಸಿದ್ಧರಾಗಿ ಶಾಸಕರನ್ನ ಕೆಲಸ ಮಾಡಿಸಿ ಆ ಬಳಿಕ ನೋಡೋಣ ಅನ್ನುವಂತ ಮಾತನ್ನ ಹೈಕಮಾಂಡ್ ನಾಯಕರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿ ಕಳಿಸಿದ್ದಾರೆ. ಶರತ್. ಎಸ್, ಥ್ಯಾಂಕ್ ಯು ಬಸವರಾಜ್.